ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಟೈಮ್ ಆಯ್ತು. ರಾಜ್ಯದಲ್ಲಿ ಪ್ರತಿಪಕ್ಷಗಳು ಸರಿಯಾಗಿ ಕೆಲಸ ಮಾಡ್ತಿವ್ಯಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಡಳಿತ ಪಕ್ಷದ ಕಿವಿ ಹಿಂಡಿ ಕೆಲಸ ಮಾಡಿಸಬೇಕಾದಂತಹ ಪ್ರತಿಪಕ್ಷ ಅಂತ ಅಂದರೆ ಅದು ಆಡಳಿತ ಪಕ್ಷವನ್ನ ಮಂಡಿಯೂರಿ ಬಗ್ಗಿಸಿ ಕೆಲಸ ಮಾಡಿಸಬೇಕಾದಂತಹ ಒಂದು ಹೊಣೆಗಾರಿಕೆ ಇರುವಂತಹ ಸ್ಥಾನ. ಹಾಗಾಗಿ ಪ್ರತಿಪಕ್ಷಗಳು ಸರ್ಕಾರದ ಹುಳುಕನ್ನ ಹೊರಗಡೆ ಹಾಕಿ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳು ಸರಿ ಇಲ್ಲ ಅನ್ನೋದಾದರೆ ಜನಾಭಿಪ್ರಾಯದ ಮೂಲಕ ಆ ಒಂದು ಆಡಳಿತ ಪಕ್ಷವನ್ನ ಸರಿದಾರಿಗೆ ತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ಯಾ, ಆ ಇಂಪ್ಯಾಕ್ಟ್ ಮಾಡ್ತಿದ್ಯಾ ಅನ್ನೋ ಪ್ರಶ್ನೆಗೆ ಜನ ಏನ್ ಹೇಳ್ತಿದ್ದಾರೆ? ಎಸ್, ಇಲ್ಲ, 11% ಮಾತ್ರ ಹೌದು ಅಂತಿದ್ದಾರೆ. ಇಲ್ಲ, 84% ಕ್ಲಿಯರ್ ಕಟ್ ಇಲ್ಲ. ಪ್ರತಿಪಕ್ಷಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಕೆಲಸ ಮಾಡಕ್ ಬಿಟ್ರೆ ತಾನೇ ಅವ್ರ ಪಕ್ಷದವ್ರೆ ಪ್ರತಿಭಟನೆ ಮಾಡ್ತಾ ಇದ್ರಿಗೆಲ್ಲ. ಅಲ್ಲ, ಅಹೋರಾತ್ರಿ ಪ್ರತಿಭಟನೆ. ವಿಜಯೇಂದ್ರ ಅವ್ರನ್ನ ಬಿಡಲ್ಲ. ಜೆಡಿಎಸ್ ಅಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಇರ್ತಾರೆ. ಸಿಗ್ತಾನೆ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಏನಾದ್ರು ಮಾಡಿದ್ರೆ ಪಾಪ ಅವರು ಮುಂಚೂಣಿಯಲ್ಲಿ ನಿಂತು ಮಾಡ್ಬೋದು. ವಿಜಯೇಂದ್ರ ಅವ್ರು ಮಾಡ್ಬೇಕಂದ್ರೆ ಎಲ್ಲಾ ಕಡೆಯಿಂದ ಅವ್ರಿಗೆ ಬಾಣ ಚುಚ್ಚು ಹಿಂದ್ಗಡೆಯಿಂದ. ಅಶೋಕ್ ಪ್ರತಿಪಕ್ಷ ನಾಯಕರು ಮಾಡ್ಬೇಕಲ್ವಾ? ಮಾಡ್ತಾ ಇದ್ದಾರೆ ಅವರು. ಆರ್ ಅಶೋಕ್ ಅವರು ಮಾಡ್ತಾ ಇದ್ದಾರೆ ಸದನದ ಒಳಗೆ ಹೊರಗೆ. ಬಟ್ ಅಷ್ಟು ಇಂಪ್ಯಾಕ್ಟ್ ಆಗ್ತಾ ಇಲ್ಲ. ಜನ ಕೂಡ ಅದನ್ನ ಹೇಳ್ತಾ ಇದ್ದಾರೆ 84% ಇಲ್ಲ ಅಂತ. ಆರ್ ಅಶೋಕ್ ಅವರು ಈಸ್ ಡೂಯಿಂಗ್ ನನಗನ್ಸಿದ ಮಟ್ಟಿಗೆ ಆರ್ ಅಶೋಕ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಪಕ್ಷ ನಾಯಕರಾಗಿ. ಅವರು ಸದನದ ಒಳಗಡೆನೂ ಆಯ್ತು ಹೊರಗಡೆನೂ ಆಯ್ತು, ಅವರು ತುಂಬಾ ಚೆನ್ನಾಗಿ ಸಮರ್ಥವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಬಟ್ ಜನರಿಗೆ ರೀಚ್ ಆಗ್ತಾ ಇಲ್ಲ.